ಸೊ ಗೈಸ್ ಒಂದೇ ದಿವಸದಲ್ಲಿ ಎರಡೆರಡು ಬ್ಯಾಚ್ ಟೈರ್ ಪಾಲಿಸ್ ನ ಮಾಡಿದೀನಿ ಅಂದ್ರೆ ನಂಬ್ತೀರಾ? ನಂಬಲೇಬೇಕು ಗೈಸ್, ಯಾಕಂದ್ರೆ ನೈಟ್ ಮಾಡಿರೋ ಟೈರ್ ಪಾಲಿಸ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆ ಒಳಗಡೆ ಖಾಲಿ ಆಗೋಯ್ತು. 12 ಗಂಟೆ ಮೇಲೆ ಇನ್ನೊಂದು ಬ್ಯಾಚ್ ಟೈರ್ ಪಾಲಿಸ್ ನ ರೆಡಿ ಮಾಡಿದೆ, ಅದನ್ನು ಸಾಯಂಕಾಲ ಅನ್ನೋಷ್ಟ್ರಲ್ಲಿ ಆಲ್ಮೋಸ್ಟ್ ಖಾಲಿ ಆಗೋಯ್ತು. ಬನ್ನಿ ಇವತ್ತು 200 ಲೀಟರ್ ಟೈರ್ ಪಾಲಿಸ್ ನ ಹೆಂಗ್ ಸೇಲ್ ಮಾಡಿದ್ವಿ ಅಂತ ತೋರ್ಸ್ಕೊಂಡ್ ಬರ್ತೀನಿ. ಬೆಳಗ್ಗೆ ಎದ್ದು ಮೀಶೋ ಒಳಗಡೆ ಆರ್ಡರ್ಸ್ ನೋಡಿದ್ರೆ 55 ಆರ್ಡರ್ಸ್ ಇತ್ತು. ಅದಕ್ಕೆ ನಾವು ಹೋಗಿದ್ದು ಲೇಬಲ್ ತರಕ್ಕೆ. ಲೇಬಲ್ ತಗೊಂಡ್ಬಂದು ಪ್ಯಾಕೇಜಿಂಗ್ ಎಲ್ಲ ಮುಗಿಸಿ ಮೀಶೋದವರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಅಷ್ಟರಲ್ಲೇ ಒಬ್ರು ಕಸ್ಟಮರ್ ಬಂದಿದ್ರು. ಕಸ್ಟಮರ್ ಬಂದ್ಬಿಟ್ಟು ಈ ಐಟಮ್ ಕೊಟ್ಟೆ. ಒಬ್ಬರಾದ್ಮೇಲೆ ಒಬ್ರು ಕಸ್ಟಮರ್ ಬರ್ತಾನೆ ಇದ್ರು. ಕೆಲವೊಬ್ರು ಕಸ್ಟಮರ್ಸ್ ಪೋಟರ್ ಬುಕ್ ಮಾಡಿ ಕಳಿಸುವಂತ ಇದ್ರು. ಸಾಯಂಕಾಲ 5-6 ಗಂಟೆಗೆ ನಾನು ಸ್ವಲ್ಪ ಫ್ರೀ ಆದೆ, ಅದಕ್ಕೆ ನಾನು ಹೋಗಿದ್ದೆ ಡ್ರಮ್ ತರೋಣ ಅಂತ. ಟೈರ್ ಪಾಲಿಸ್ ಮತ್ತೆ ಇಂಟೀರಿಯರ್ ಕ್ಲೀನರ್ 120 ಲೀಟರ್ ಇದೆ. ಶಾಂಪೂಗುನು 120 ಲೀಟರ್ ಡ್ರಮ್ ತಗೊಂಡೆ. ಡ್ರಮ್ ತಗೊಂಡು ಡೈರೆಕ್ಟ್ ನಾನ್ ಬಂದಿದ್ದೆ ಮನೆ ಕಡೆ. ಡ್ರಮ್ ತಗೊಂಡು ನಾವು ಬಂದಿದ್ದೆ ಡೈರೆಕ್ಟ್ ನಮ್ ಮಿನಿ ಫ್ಯಾಕ್ಟರಿಗೆ. ನಮ್ ಮಿನಿ ಫ್ಯಾಕ್ಟರಿ ಬಂದು ರಾ ಮೆಟೀರಿಯಲ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲಾ ರಾ ಮೆಟೀರಿಯಲ್ ಖಾಲಿ ಆಗಿತ್ತು. ಅದಕ್ಕೆ ನಾವು ಡೈರೆಕ್ಟ್ ಹೋಗ್ಬಿಟ್ಟು ರಾ ಮೆಟೀರಿಯಲ್ ಮತ್ತೆ ಬಾಟಲ್ಸ್ ಎಲ್ಲ ತಗೊಂಡ್ಬಂದೆ. ರಾ ಮೆಟೀರಿಯಲ್ ತರಷ್ಟರಲ್ಲಿ ಒಬ್ರು ಕಸ್ಟಮರ್ ಬಂದಿದ್ರು, ಅವ್ರಿಗೆ ಈ ಐಟಮ್ ಕೊಟ್ಟು ಅಲ್ಲಿಂದ ಡೈರೆಕ್ಟ್ ನಮ್ ಮಿನಿ ಫ್ಯಾಕ್ಟರಿ ಬಂದ್ಬಿಟ್ಟು ಐಟಮ್ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಏನಪ್ಪ ಈ ಐಟಮ್ ರೆಡಿ ಮಾಡ್ತಾ ಇದೀನಿ ಅಂತಂದ್ರೆ 100 ಲೀಟರ್ ಶಾಂಪೂನ ರೆಡಿ ಮಾಡ್ತಾ ಇದೀನಿ. ನಮ್ ಮಿನಿ ಫ್ಯಾಕ್ಟರಿಲಿ ಶಾಂಪೂ ರೆಡಿ ಮಾಡ್ಕೊಂಡು ಕುಂತಿದ್ದೆ, ಅಷ್ಟರಲ್ಲೇ ಒಂದು ಬಿಗ್ ಆರ್ಡರ್ ಬಂತು. ಯಾವ್ದಪ್ಪ ಅದು ಆರ್ಡರ್ ಅಂತಂದ್ರೆ ಇದೇ ಆರ್ಡರ್ ನೋಡಿ. ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಹಾಕೋಣ ಅಂತಂದ್ರೆ ಅಲ್ಲಿ ಡೋರ್ ಡೆಲಿವರಿ ಇಲ್ಲ ಅಂತಂದ್ರು. ಅದಕ್ಕೆ ನಾನ್ ಬಂದೆ ಮನೆಗೆ ವಾಪಸ್. ಯಾಕಪ್ಪ ವಾಪಸ್ ಬಂದೆ ಅಂತಂದ್ರೆ ನಾಳೆ ಬಸ್ ಇದೆ, ಬಸ್ಗೆನೆ ಆಗ್ಬಿಡಿ ಸರ್ ಅಂತ ಹೇಳಿದ್ರು ಕಸ್ಟಮರ್. ಇದಾಗಿತ್ತು ಇವತ್ತಿನ ಕತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಅಂತ ಹೇಳ್ತಾ ಟಾಟಾ ಬೈ ಬೈ. ಟೈಮ್ ಇಲ್ಲ ನಂಬರ್ ಫಾಲ್ತು ಮಂದಿ ಕೇರ್ ಮಾಡ್ಲಾಕ್ ಕ್ರೇಜಿ ಒಂದು ಔಟ್ ಆಫ್ ಬಾಕ್ಸ್ ನ ಓಜಿ ವಿಸ್ಕಿ ಆನ್ ದ